ಒಂದು ಪ್ರತಿಪಕ್ಷವಾಗಿ ರಾಜ್ಯದಾದ್ಯಂತ ಸಂಘಟನಾತ್ಮಕವಾದಂಥ ಹೋರಾಟಗಳನ್ನು ಮಾಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ಇರುವಂಥ ಪಾರ್ಟಿಗಳು ಅಲ್ಲೂ ಒಂದಷ್ಟು ವ್ಯತ್ಯಾಸಗಳಾಗಿದ್ದು ಸತ್ಯ. ಪಾರ್ಟಿ ಹಿರಿಯರು ಎಲ್ಲರನ್ನ ಸಮಾಧಾನಪಡಿಸಿ ಸರಿಯಾದ ನಿರ್ಧಾರ ತಗೊಂಡು ಮತ್ತಷ್ಟು ಶಕ್ತಿಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಭಾವನೆ. ಪ್ರಚಲಿತ ದಿವಸಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವು ಬಡವರು ನೆಮ್ಮದಿಯಲ್ಲಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬಡವರು ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. 12 ಲಕ್ಷ ಪಡಿತರ ಚೀಟಿಗಳು ರದ್ದಾಗಿವೆ. ಯಾವ ಕಾರಣಕ್ಕೋಸ್ಕರ ರದ್ದು ಮಾಡಿದ್ದಾರೆ ಅನ್ನೋದು ಅವರಿಗೆ ಸಂಬಂಧಪಟ್ಟದ್ದು. ಆದರೆ ಬಡವರ ಮನೆಗೆ ಕೊಡ್ತಾ ಇರುವಂಥ ಅನ್ನಭಾಗ್ಯದ 5 ಕೆಜಿ ಉಚಿತವಾದಂಥ ಅಕ್ಕಿ, ಕರ್ನಾಟಕ ರಾಜ್ಯಕ್ಕೆ 22 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಮೋದಿ ಸರ್ಕಾರ ಉಚಿತವಾಗಿ ಕಳಿಸಿಕೊಡ್ತಾ ಇದೆ. ಆ ಅಕ್ಕಿಯನ್ನು ಮಾತ್ರ ಇವತ್ತು ಕೊಡ್ತಾ ಇದ್ದಾರೆ. BPL ರದ್ದಾದರೆ ಅಕ್ಕಿ ರದ್ದಾಗುತ್ತೆ, ಆಯುಷ್ಮಾನ್ ಭಾರತ್ ರದ್ದಾಗುತ್ತೆ, ಮಕ್ಕಳಿಗೆ ಕೊಡಬಹುದಂಥ ವಿದ್ಯಾಭ್ಯಾಸದ ಸವಲತ್ತುಗಳು ರದ್ದಾಗುತ್ತೆ, ಬಡವರಿಗೆ ಬರುವಂಥ ಪಿಂಚಣಿಗಳು ರದ್ದಾಗುತ್ತೆ. ಆ ಹಿನ್ನೆಲೆಯಲ್ಲಿ 12 ಲಕ್ಷ ಕಾರ್ಡನ್ನು ರದ್ದು ಮಾಡುವಂಥ ಯೋಜನೆ ಏನಿದೆ ಅದನ್ನು ವಿರೋಧಿಸಿ ಇಡೀ ರಾಜ್ಯದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ನಿರ್ಧಾರವನ್ನು ಮಾಡ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಸಂಘಟನಾತ್ಮಕವಾದಂಥ ಹೋರಾಟ ಮಾಡುವಂಥ ಶಕ್ತಿ ನಾವು ಮತ್ತೊಮ್ಮೆ ಬರುತ್ತೆ. ಪಾರ್ಟಿ ಒಟ್ಟಾಗಿ ಬಂದಾಗಿ ಕೆಲಸ ಮಾಡುತ್ತೆ. ಕೆಲವೇ ದಿವಸಗಳಲ್ಲಿ ಕಾಯಬೇಕು. ನಾನು ಅದೇ ಹೇಳಿದೆ, ಮಳೆ ಬರುವ ಮುಂಚೆ ಗುಡುಗು ಸಿಡ್ಲುಗಳೆಲ್ಲ ಬರುತ್ತೆ, ಸ್ವಾಭಾವಿಕದಲ್ಲ. ಮಳೆ ಬರುತ್ತೆ, ನೀವು ಆತಂಕ ಬೇಡ, ನಿಮ್ಮ ಶುಭಾಶಯಗಳಿರಲಿ. ನಾನು ಅದನ್ನೇ ಹೇಳ್ದೆ ನಿಮ್ಮ ಹತ್ರ, ಇಷ್ಟೊಳಗೆ ಇದೇ ಮಾತಾಡಿದ್ದಲ್ಲ. ನಾನು ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೆ. ಬದಲಾಗಿ ಒಂದು ಪ್ರತಿಪಕ್ಷವಾಗಿ ಪ್ರಬಲವಾಗಿ ಮತ್ತಷ್ಟು ಕೆಲಸಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಮಧ್ಯೆ ಒಂದಿಷ್ಟು ಗೊಂದಲಗಳು ಆಗಿದೆ ಅನ್ನೋ ಸತ್ಯ ಇದೆ. ನಮ್ಮನ್ನು ಅದನ್ನು ಸರಿಪಡಿಸಿಕೊಡ್ತೇವೆ, ಮುಂದೆ ಹೋಗ್ತೇವೆ ಅಂತ ಹೇಳ್ತೇವೆ. ಸರ್, ಕಾರ್ಯಕರ್ತರು ಸಂಕಷ್ಟ ಹೊಂದಿದ್ದಾರೆ, ಕೆಲವೊಂದು ಕಡೆ ಪ್ರೆಸ್ ಮೀಟ್ಗಳನ್ನು ಮಾಡ್ತಿದ್ದಾರೆ. ಈ ರೀತಿಯ ಗೊಂದಲಗಳಿಂದ ಕಾರ್ಯಕರ್ತರಿಗೆ ನೋವಾಗುತ್ತೆ ಅಂತ ಹೇಳಿ 2 ಬಣ ಅಲ್ಲ 3 ಬಣ ನಾನು ಹೇಳಿದೆ. ಇಲ್ಲ ಈಗ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯ ಘಟಕದ ಅಧೀನದಲ್ಲಿರುವಂತಹ ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ಕೆಲಸ ಮಾಡೋದು ನೋಡಿ. ನಾನು ಹೇಳಿದೆ ನಿಮ್ಮ ಹತ್ರ, ನಮ್ಮ ಹತ್ರ ಮುಚ್ಚುಮರೆಗಳೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ, ಸರಿಪಡಿಸ್ಕೊಂಡು ಮುಂದೆ ಹೋಗ್ತೇವೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಜೋಡಣೆ ಮಾಡ್ತೇವೆ, ಶಕ್ತಿ ಕೇಂದ್ರ ಜೋಡಣೆ ಮಾಡ್ತೇವೆ, ಮಹಾಶಕ್ತಿ ಕೇಂದ್ರ ಜೋಡಣೆ ಮಾಡ್ತೇವೆ. ನಮ್ಮೆಲ್ಲ ಮೋರ್ಚಾಗಳು ಬರೀ ಜಾತಿ, ಪರಿಸರ ಮಂಗಡ, ಹಿಂದುಳಿದ ವರ್ಗ, ಮಹಿಳಾ ಮೋರ್ಚಾ, ರೈತ ಮೋರ್ಚಾ ಎಲ್ಲವೂ ಕೂಡ ಸಂಘಟನೆಗಳು ಮಾಡ್ತೇವೆ. ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಕೊಡ್ತಾ ಇರುವಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ 4,000 ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 6,000 ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 4,000 ಕೊಡ್ತಾ ಇತ್ತು. ಯಾವ ದಿವಸ ಸಿದ್ದರಾಮಯ್ಯ ಸರ್ಕಾರ ಬಂತು ಆ ರೈತರಿಗೆ, ಬಡ ರೈತರಿಗೆ ಕೊಡುವಂತ 4,000 ರೂಪಾಯಿನ ರದ್ದು ಮಾಡಿದ್ವಿ. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ರೈತ ಮೋರ್ಚಾವಾಗಿ ರೈತರ ಪರವಾಗಿ ಹೋರಾಟ ಮಾಡುವಾಗ ಇದನ್ನು ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೆಲವು ಮಂತ್ರಿಗಳು ಹೇಳ್ತಾ ಇರೋದನ್ನು ನಾನು ಕೇಳಿದೆ. ಸಂಸದರ ನೆರವಿಗೆ ಬರಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಅಂತೇಳಿ ನಾನು ಅವ್ರಿಗೆ ಕೇಳಿದೆ. ಪುನಃ ವಾಪಸ್ ನಿಮ್ಮ ಮೂಲಕವೂ ಕೇಳ್ತಾ ಇದ್ದೇನೆ. ಇವತ್ತು ಆಯುಷ್ಮಾನ್ ಭಾರತ್ ಅಲ್ಲಿ 5 ಲಕ್ಷ ರೂಪಾಯಿವರೆಗಿನ ಬಡವರಿಗೆ ಉಚಿತವಾದಂತಹ ಶಸ್ತ್ರಚಿಕಿತ್ಸಾ ಸೌಲಭ್ಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇದು ಅನುಷ್ಠಾನ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಆರೋಗ್ಯ ಕಾರ್ಡಿನಲ್ಲಿ ರೇಟ್ ಕಡಿಮೆ ಇದೆ, ಕೇಂದ್ರ ಸರ್ಕಾರ ಕೊಡೋದು ಜಾಸ್ತಿ ಇದೆ. ಹಾಗಾಗಿ ರೇಟ್ ಕಡಿಮೆ ಕೊಡ್ತೀವಿ ಅನ್ನುವ ಕಾರಣಕ್ಕೆ ಖಾಸಗಿ ಆಸ್ಪತ್ರೆಗಳು ಬೆಡ್ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿರೋದು ಕಂಡು. ವಿಶ್ವಕರ್ಮ ಯೋಜನೆಗೆ 18 ಕುಲಕಸಬುಗಳನ್ನೊಳಗೊಂಡ ಸಾಂಪ್ರದಾಯಿಕ ಕಸಬಿಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು 15,000 ರೂಪಾಯಿ ಕಿಟ್ ಕೊಟ್ಟು ಅವರಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡುವಂತ ವಿಶ್ವಕರ್ಮ ಯೋಜನೆಗೆ 13,000 ಕೋಟಿ ರೂಪಾಯಿನ ಭದ್ರತೆಯನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದಲೇ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಹೋಗಿ ವಿಶ್ವಕರ್ಮ ಯೋಜನೆ ಬಗ್ಗೆ ಗಡಿಬಿಡಿ ಮಾಡಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರದ ಎಲ್ಲ ಜನಪರ ಯೋಜನೆಗಳನ್ನ ಒಂದು ರೀತಿಯಲ್ಲಿ ಅಡ್ಡ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 70 ವರ್ಷದ ಮೇಲ್ಪಟ್ಟಂತ ಎಲ್ಲ ಹಿರಿಯರಿಗೆ ಆಯುಷ್ಮಾನ್ ಭಾರತ್ ಅನ್ನ ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಅನುಷ್ಠಾನ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಅದರ ಅನುಷ್ಠಾನ ಪ್ರಾರಂಭ ಮಾಡಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ವಿಫಲ ಮಾಡುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಮತ್ತು ಅಪಪ್ರಚಾರ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ತರಿಸುವಂತ ಪ್ರಯತ್ನಗಳು ನಡೀತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಒಂದು ಪ್ರತಿಪಕ್ಷವಾಗಿ ಪ್ರಬಲವಾದ ಹೋರಾಟ ಮಾಡುವಂತ ಜವಾಬ್ದಾರಿ ನಮಗಿದೆ. ನಾವೊಂದು ಮಾಡ್ತೇವೆ. ಅಲ್ಲೆಲ್ಲ ವ್ಯತ್ಯಾಸ ಇರಬಹುದು, ಸರಿಪಡಿಸ್ಕೊಂಡು. ಸರ್, ಒಂದು ನಾಗಗೋಡೆಯಲ್ಲಿ ಇರುವಂತದ್ದು ಈಗ ಬಹಿರಂಗವಾಗಿ ಹೇಳಿಕೆ ಕೊಡೋದು, ಯತ್ನಾಳ್ ಅಂತ ಹೇಳಿಕೆ ಕೊಡ್ತಾರೆ. ಇದೊಂಥರ ಪಕ್ಷಕ್ಕೆ ದೊಡ್ಡ ಮಟ್ಟಕ್ಕೆ ನೆಕ್ಸ್ಟ್ ಬರುವಂತ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ. ನನ್ನ ಅನಿಸಿಕೆಯಲ್ಲಿ ಬಹಿರಂಗವಾಗಿ ಪಕ್ಷದ ವೇದಿಕೆಯಲ್ಲಿ ಹೇಳಬೇಕಂತ ನಿಯಮಗಳಿದೆ. ಅಲ್ಲೆಲ್ಲ ವ್ಯತ್ಯಾಸ ಆಗಿದೆ. ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಇವತ್ತು ಕೇಂದ್ರದ ನಾಯಕತ್ವದ ಅಂಗಳದಲ್ಲಿ ಚೆಂಡಿದೆ. ನನಗನ್ಸುತ್ತೆ ಎಲ್ಲರನ್ನೂ ಕರೆದು ಒಟ್ಟಾಗಿ ಒಂದಾಗಿ ಹೋಗಲಿಕ್ಕೆ ಸೂಚನೆ ಕೊಡ್ತಾರೆ. ಅದನ್ನೆಲ್ಲರೂ ಅನುಷ್ಠಾನ ಮಾಡ್ತಾರೆ. ನಾನು ನೊಂದಿದ್ದೇನೆ. ಕೆಲವು ಸರ್ತಿ ಹುಲಿ ಒಂದ್ ಹೆಜ್ಜೆ ಹಿಂದಾಗ್ತಂದ್ರೆ ಬಹಳ ರಭಸದಿಂದ ಮುಂದೆ ಬರ್ತದೆ ಅಂತ ಅರ್ಥ. ಯಾರೂ ವೀಕ್ ಇಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಶಕ್ತಿಯನ್ನು ವಿನಿಯೋಗ ಮಾಡ್ತಾರೆ. ನಮ್ಮ ಮೇಲೆ ವಿಶ್ವಾಸ ಇರುತ್ತೆ.